expenditure of two families. Following data gives the expenditure of two families. Represent the following, represent it by a suitable diagram. Represent it by a suitable diagram. Represent it by a suitable diagram. Suitable diagram. Represented by a suitable diagram. The data is items of expenditure, family A and family B. Items of expenditure, family A and family B. Let us see the facts. Items of expense: food, clothing, house rent, education, fuel, and miscellaneous. Food, clothing, house rent, education, miscellaneous. Family A, both are in rupees. Family A and family B, these are in rupees. In rupees, food 280, clothing 100, house rent 200, education 60, fuel, education and fuel, miscellaneous, sorry, fuel, then miscellaneous. Fuel is 80 and miscellaneous is 180. Similarly, for family B, food is 250, clothing 60, house rent 100, education 80, fuel 40, and miscellaneous 80. Okay. ಇದಕ್ಕೆ ಸೂಟಬಲ್ ಡಯಾಗ್ರಾಮ್ ಯಾವುದು? ಸಿಂಪಲ್. 1 ಲಕ್ಷ ಕೊಡ್ರೆ ಈ ಲೆಕ್ಕದಾಗ
ಇನ್ಕಮ್ ಕೊಟ್ಟಿಲ್ಲ, ಇನ್ಕಮ್ ಎಷ್ಟದು ಕೊಟ್ಟಿಲ್ಲ, ಬರೀ ಎಕ್ಸ್ಪೆಂಡಿಚರ್. ಇನ್ಕಮ್ ಕೊಟ್ಟಿಲ್ಲ. ಇದಕ್ಕಿಂತ ಮೊದಲನೇ ಲೆಕ್ಕದಾಗ ಇನ್ಕಮ್ ಕೊಟ್ಟಿದ್ದ, 500 ರೂಪಾಯಿ ಇನ್ಕಮ್ ಅದ, 300 ರೂಪಾಯಿ ಇನ್ಕಮ್ ಅದ, 400 ರೂಪಾಯಿ ಇನ್ಕಮ್ ಅದ ಕೊಟ್ಟಿದ್ದ. ಆದ್ರೆ ಇಲ್ಲಿ ಇನ್ಕಮ್ ಕೊಟ್ಟಿಲ್ಲ. ಇನ್ಕಮ್ ಕೊಡ್ಲಿಲ್ಲ ಅಂದ್ರೆ ಏನಾಯ್ತು, ಟೋಟಲ್ ಇಂತಿಷ್ಟು ರೊಕ್ಕದಾಗ ಫುಡ್ಗೆ ಎಷ್ಟು ಹೋಗ್ತದ, ಕ್ಲೋದಿಂಗ್ ಎಷ್ಟು ಹೋಗ್ತದ, ಹೌಸ್ ರೆಂಟ್ಗೆ ಎಷ್ಟು ಹೋಗ್ತದ, ಎಜುಕೇಶನ್, ಫ್ಯೂಲ್, ಮಿಸ್ಲೆನಿಯಸ್ ಭಾಗ ಅದಾವ ಇಲ್ಲ, ಟೋಟಲ್ ಅಮೌಂಟ್ ನಾಗ ಎಕ್ಸ್ಪೆಂಡಿಚರ್ ಭಾಗ ಮಾಡ್ತಿಲ್ಲ. when something is a component of whole, ಒಂದು ಹೋಲ್ ಅಂದ್ರೆ ಕಂಪ್ಲೀಟ್, ಅದ್ರಾಗ ಭಾಗ ಮಾಡ್ಕೋತ ಹೋಗ್ತಿರ್ಲ ಅಂತವಕ್ಕ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ತೆಗಿಬೇಕು. ಇದು ಎಕ್ಸ್ಪೆಂಡಿಚರ್ ಇಸ್ ಅ ಹೋಲ್ ಥಿಂಗ್. ಕಂಪ್ಲೀಟ್ ಒಂದು ಮನೆಗೆ ಏನ್ ಎಕ್ಸ್ಪೆಂಡಿಚರ್ ಆಗಬೇಕು ಅದಕ್ಕೆ ಟೋಟಲ್ ಎಕ್ಸ್ಪೆಂಡಿಚರ್. ಅದ್ರಾಗ ಫುಡ್ಗೆ ಎಷ್ಟು, ಅರಬಿ ಹಂಚಿಡಿಗೆ ಎಷ್ಟು, ಮನೆ ರೆಂಟ್ಗೆ ಎಷ್ಟು, ಎಜುಕೇಶನ್ಗೆ ಎಷ್ಟು, ಫ್ಯೂಲ್ಗೆ ಎಷ್ಟು, ಮಿಸ್ಲೆನಿಯಸ್ ಎಷ್ಟು, ಅದ್ರಾಗೆಲ್ಲ ಭಾಗ ಅದಾವ. ಸೊ ದಿಸ್ ಹ್ಯಾಸ್ ಟು ಬಿ ಡನ್ ಬೈ ಕಂಪೋನೆಂಟ್ ಬಾರ್ ಡಯಾಗ್ರಾಮ್. ಸೊ ಲೆಟ್ ಅಸ್ ಡೂ ದಿಸ್ ನೌ. ಟೈಟಲ್ ಬರೆಯೋಣ, component bar diagram. Component bar diagram showing the items of expenditure of 2 families. Component bar diagram showing the items of expenditure of 2 families. ಎರಡು ಫ್ಯಾಮಿಲಿಗಳು. Okay. So X and Y axis as usual. This is X axis, this is Y axis. ಇಲ್ಲಿ ಎರಡು ಅದಾವ, ಫ್ಯಾಮಿಲಿ ಎ ಫ್ಯಾಮಿಲಿ ಬಿ ಅದಾವ, ಎರಡು ಬಾರ್ ಬರ್ತಾವ. ಒಂದೇ ಫ್ಯಾಮಿಲಿ ಇತ್ತು, ಬರೇ ಫ್ಯಾಮಿಲಿ ಅಂತ ಅಷ್ಟೇ ಕೊಟ್ಟಿದ್ದ, ಒಂದೇ ಇದೆಯಾ, ಫ್ಯಾಮಿಲಿ ಬಿ ಇರ್ಲಿಲ್ಲ ಅಂದ್ರೆ ಒಂದೇ ಬಾರ್ ಬರ್ತದ, ಅಲ್ಲಿ ತಳಗ ಫ್ಯಾಮಿಲಿ ಅಂತ ಬರ್ತದೆ ತಳಗ ಅಷ್ಟೇ. ಏನು ಬರ್ಲಿಲ್ಲ ಅಂದ್ರೂ ನಡೀತೈತೆ ತಳಗ, ಯಾಕಂದ್ರೆ ಒಂದೇ ಇದ್ದಾಗ ಏನ್ ಬರೀತೀವಿ, ಎರಡು ಫ್ಯಾಮಿಲಿ ಇದ್ದಾಗ ಇಲ್ಲಿ ಫ್ಯಾಮಿಲಿ ಎ ಒಂದ್ ಬಾರ, ಫ್ಯಾಮಿಲಿ ಬಿ ಒಂದ್ ಬಾರ ಕೂತಾಗ್ತದೆ. ಒಂದೇ ಫ್ಯಾಮಿಲಿ ಇದ್ದಾಗ ದಟ್ಸ್ ಆಲ್, ಹಂಗೆ ಬರ್ದ್ರು ನಡೀತದೆ, ಬರ್ಲಿಲ್ಲ ಅಂದ್ರೂ ನಡೀತದೆ. ಸೊ ನೋಡ್ರಿ ಟೋಟಲ್ ಎಷ್ಟಾಗ್ತದೆ ನೋಡ್ರಿ, ಟೋಟಲ್ ಇದ್ದಷ್ಟು ಹೈಟ್ ಆಗ್ಬೇಕಲ್ಲ ನಿಮ್ದು. ಸೊ ಟೋಟಲ್ ಎಷ್ಟಾಗ್ತದೆ ನೋಡ್ರಿ, ಎರಡೊಂದ್ರದ್ದು ಟೋಟಲ್ ಕೊಡ್ಲಿಲ್ಲ ಅಂದ್ರೆ ಮಾಡ್ಬೇಕಾಗ್ತದೆ ಟೋಟಲ್. ಯು ಹ್ಯಾವ್ ಟು ಡೂ ದ ಟೋಟಲ್ ಫಾರ್ ಬೋತ್ ದ ಥಿಂಗ್ಸ್. ಇಫ್ ಯು ಹಸ್ ನಾಟ್ ಗಿವನ್ ಟೋಟಲ್ ಮಾಡ್ಕೋಬೇಕು. ಮಾಡಿ 280 plus 100 380, 380 plus 200 580, 580 plus 60 640, 640 plus 83 720, 720 plus 180 900, 250 plus 60 310, 410, 490, 530, 530 plus 80 600, 610. ಚೆಕ್ ಮಾಡ್ಕೊಂಡು ನೋಡ್ರಿ, 250 60 310 410 490 530 610. Here 280 380 580 640 640 720 900. Correct. So height ಒಂದ್ರದ್ದು 900 ಆಗಬೇಕು, ಇನ್ನೊಂದ್ರದ್ದು 610 ಆಗಬೇಕು. ಸೊ ಟೋಟಲ್ ಹೈಟ್ 900 ಆಗಬೇಕು. ನಾ 10 100 200 ತಗೋತ ಹೋಗ್ಬಿಡ್ತೀನಿ. ಓಕೆ, ಸೊ 100 200 300 400 500 600 ಸ್ವಲ್ಪ ಸಣ್ಣ ಮಾಡಬೇಕು, ಸ್ವಲ್ಪ ಸಣ್ಣ ಮಾಡೋಣ. ಓಕೆ, 100 200 300 400 500 600 700 800 900. $900,000, 900, 800, 700, 600, 500, 400, 300, 200,
100 0. ಓಕೆ ಫ್ಯಾಮಿಲಿ ಎ ಹೈಟ್ ಎಷ್ಟಾಗಬೇಕು 900. ಸೊ 900 ಹೈಟ್ ಮಾಡಿಬಿಟ್ರೆ ಮುಗಿಸ್ಬಿಟ್ರೆ ಫ್ಯಾಮಿಲಿ ಎ ಹೈಟ್ 900. ಇದಕ್ಕೊಂದು ಸರ್ಟನ್ ವಿಡ್ತ್ ಕೊಟ್ಬಿಡ್ರಿ, ಇಂತಿಷ್ಟು ಅಂತ ವಿಡ್ತ್ ಮಾಡ್ಬಿಡ್ರಿ, ಒಂದು ಬಾರ್ ಮಾಡ್ಬಿಟ್ರಿ ಮುಗಿಯಿತು 900. ಓಕೆ ನೆಕ್ಸ್ಟ್ ಫ್ಯಾಮಿಲಿ ಬಿ ಎಷ್ಟದ 610. 610 ಅಂದ್ರೆ 600 ಆದ ಬಳಿಕ 1 ಡಿವಿಷನ್. ಓಕೆ 10 ಡಿವಿಷನ್ಸ್ ಅಂದ್ರೆ ಎಷ್ಟದ 100 ಅದ ನೋಡ್ರಿ ಇಲ್ಲಿ. ಇಲ್ಲಿಂದ ಇಲ್ಲಿ 100 ಅದ, ನಡು ಡಿವಿಷನ್ ಇಟ್ಟಿರ್ತಾವ, 10 ಡಿವಿಷನ್ ಇರ್ತಾವ, 1 ಸೆಂಟಿಮೀಟರ್ 10 ಡಿವಿಷನ್. ಸೊ 1 ಡಿವಿಷನ್ ಅಂದ್ರೆ 10 ಆಯ್ತು. ಸೊ 610 ಅಂದ್ರೆ 600 ಆಗೋಣ 1 ಡಿವಿಷನ್, 600 ಆಗೋಣ 1 ಡಿವಿಷನ್. That's family A, family B ಅಂತ ಬರ್ಬಿಡುತ್ತೆ. ಓಕೆ ಈಗ ಬರಿತಾ ಹೋಗ್ಬಿಡು. ಈಗ ತಳಗಿನಿಂದ ಹೋಗೋಣ. ಎಷ್ಟೋ ಮಂದಿಗೆ ತಳಗಿನಿಂದ ಯಾಕೆ ಹೋಗಿ ಅಲ್ಸರುತ್ತದ. ಫಸ್ಟ್ ಏನದ ಮಿಸ್ಲೇನಸ್. ಮಿಸ್ಲೇನಸ್ ಎಷ್ಟದಪ್ಪ ಫ್ಯಾಮಿಲಿ ಅದು 180. 180 ಅಂದ್ರೆ 100 ಆಗನ 80 ಡಿವಿಷನ್ಸ್. 180 100 ಆಗನ 8 ಡಿವಿಷನ್ಸ್ ಅಪ್ರಾಕ್ಸಿಮೇಟ್ಲಿ ನಮ್ದು ಇಲ್ಲಿ ಆಗುತ್ತೆ 180. ಓಕೆ 180 ಆಗಣ ಫ್ಯೂಲ್ 80 ಅದ. 180 ಪ್ಲಸ್ 80 260. 260 ಅಂದ್ರೆ 200 ಆಗಣ 6 ಡಿವಿಷನ್ಸ್. 200 ಆಗಣ 6 divisions. 260. 180 plus 80 260. 260 plus education 60. 260 plus 60 320. 320 ಮತ್ತೊಂದು. ನೆಕ್ಸ್ಟ್ 320 plus house rent 200. 320 plus 200 520. 500 ಆಗಣ 2 ಡಿವಿಷನ್. 500 ಆಗಣ 2 ಡಿವಿಷನ್ 520. 520 plus 100 clothing 620. 520 plus 100 clothing 620. 600 agana yeah division 620. Okay 620 plus 280 720 820 900. That's all. Okay next second one miscellaneous 80 ಅಂದ್ರೆ 100 ಗಿಂತ 2 ಡಿವಿಷನ್ ಕೆಳಗಡೆ. 100 ಗಿಂತ 2 ಡಿವಿಷನ್ ಕೆಳಗಡೆ and approximately ಇಲ್ಲ ಆಗ್ತದೆ. 80 plus fuel 40 120 ಆಯ್ತು. 120 ಅಂದ್ರೆ 100 ಮೇಲೆ 2 ಡಿವಿಷನ್. ಓಕೆ 120 plus 80 ಎಜುಕೇಶನ್ 200 ಆಯ್ತು. 80 ಎಜುಕೇಶನ್ 200 ಆಯ್ತು. ಓಕೆ 200 plus 100 house rent 300. 300 plus 60 clothing 360. 300 ಮೇಲೆ 6 ಡಿವಿಷನ್ 360 ಅಂದ್ರೆ 360 plus 250 460. 360 ಆಗ plus 250 ಅನ್ನದ ಫುಡ್ 460 560 plus 50 610. That's all. ಸೊ ಎಲ್ಲಕ್ಕೂ ಒಂದೊಂದು ರೀತಿ ಹ್ಯಾಶಿಂಗ್ ಮಾಡೋಣ. ಫಸ್ಟ್ ಏನ್ ಮಾಡ್ತೀರಪ್ಪ ಮಿಸ್ಲೇನಸ್ಗೆ ಈ ರೀತಿ ಮಾಡ್ತೀರಿ. ಎರಡು ಕಡೆ ಮಿಸ್ಲೇನಸ್ ಮಾಡಿ ಮುಗಿಸ್ಬಿಡುದು, ಇಲ್ಲ ನನಗೆ ನೆನಪಾಗ್ಬಿಡ್ತದೆ ಯಾವ ಟೈಪ್ ಮಾಡಿದ್ರಿ ಅಂತೇಳಿ. ಇದು ಮಿಸ್ಲೇನಸ್. ದಿಸ್ ಇಸ್ ಫಾರ್ ಮಿಸ್ಲೇನಸ್. ನೆಕ್ಸ್ಟ್ ಮಿಸ್ಲೇನಸ್ ತಗೋಣ ಫ್ಯೂಲ್ಗೆ ಸ್ಟ್ರೇಟ್ ಮಾಡಿ 1 2 ಫ್ಯೂಲ್ ಆಗೋಣ ಎಜುಕೇಶನ್ ಈ ರೀತಿ ಮಾಡ್ರಿ.
ಎಜುಕೇಶನ್ ಆಗಣ ಏನದ ಹೌಸ್ ರೆಂಟ್. ಹೌಸ್ ರೆಂಟಿಗೆ ಈ ರೀತಿ ಮಾಡ್ರಿ. ಸಾರಿ ತಪ್ಪು ಮಾಡಿದೆ ನಾನು, ಇಲ್ಲಿ ಬರ್ಬೇಕಾಗಿತ್ತು, ಸಾರಿ. ಸೊ ಏನೇನೈತೆ ಮಿಸ್ಲೇನಿಯಸ್ ಆಯ್ತದ, ಫ್ಯೂಲ್ ಆಯ್ತು, ಎಜುಕೇಶನ್ ಆಯ್ತು. ನೆಕ್ಸ್ಟ್ ಹೌಸ್ ರೆಂಟ್. ಹೌಸ್ ರೆಂಟ್ಗೆ ಈ ರೀತಿ ಮಾಡಿ, ಇದು ಈ ರೀತಿ ಹ್ಯಾಶ್ ಮಾಡಿದ್ರೆ ಈಗ ಈ ರೀತಿ ಮಾಡಿ. ಹೌಸ್ ರೆಂಟ್ಗೆ ಈ ರೀತಿ ಮಾಡಿ. ಹೌಸ್ ರೆಂಟ್ ಆಗೋಣ ಕ್ಲೋದಿಂಗ್ ಅದ. ಕ್ಲೋದಿಂಗ್ ಏನ್ ಮಾಡ್ರಿ ಈ ರೀತಿ ಮಾಡ್ರಿ. ನೆಕ್ಸ್ಟ್ ಏನದ ಕ್ಲೋದಿಂಗ್ ಅಣ್ಣ ಫುಡ್ ಅದ. ಫುಡ್ಗೆ ಡಾಟ್ ಇಟ್ಬಿಡ್ರಿ. ಡಾಟ್ಸ್. ಡಾಟ್ಸ್ ಈ ರೀತಿ ಡಾಟ್ಸ್ ಇಟ್ಬಿಡ್ರಿ. ದಟ್ಸ್ ಆಲ್. ಹಾಗಾದ್ರೆ ಇಂಡೆಕ್ಸ್ ಬರ್ದಿಲ್ಲ, ಹೋದ ಲಾಸ್ಟ್ ಪ್ರಾಬ್ಲಮ್ ಇಂಡೆಕ್ಸ್ ಬರ್ದಿಲ್ಲ, ಬರ್ಕೋರಿ ಅದನ್ನ ನೆನಪಾರ್ದೆ ನಾನು ಇಂಡೆಕ್ಸ್ ಹೇಳೋದು. ಈ ಪ್ರಾಬ್ಲಮ್ ಇಂಡೆಕ್ಸ್ ಬರಿತೀನಿ ನಾನು ನೋಡ್ರಿ. ಸ್ಕೇಲ್ ಇಂಡೆಕ್ಸ್ ಎರಡು ಬರಿಬೇಕು. ಫಸ್ಟ್ ಸ್ಕೇಲ್, ಸ್ಕೇಲ್ y axis 1 centimeter is equal to ಎಷ್ಟು ನೋಡಿರಿ? 1 centimeter is equal to 100 ತೊಗೊಂಡಿರಿ. ಸೊ 100 units. That's all. ಮುಂದೆ ಇಂಡೆಕ್ಸ್ ಬರೀರಿ. This is scale, then write the index. First 1 2 3 4 5 1 2 3 4 5 6. ಫಸ್ಟ್ ಏನದ ಮಿಸ್ಲೇನಿಯಸ್ ಅದ. ಮಿಸ್ಲೇನಿಯಸ್ ಈ ರೀತಿ ಮಾಡಿರಿ. ನೆಕ್ಸ್ಟ್ ಆಗದ ಮಿಸ್ಲೇನಿಯಸ್ ಆಗಣ ಫ್ಯೂಲ್ ಅದ. ಫ್ಯೂಲ್ಗೆ ಸ್ಟ್ರೇಟ್ ಲೈನ್ಸ್ ಮಾಡಿರಿ, ವರ್ಟಿಕಲ್ ಲೈನ್ಸ್. ಫ್ಯೂಲ್ ಆಗಣ ಎಜುಕೇಶನ್ ಅದ, ಹಾರಿಜಾಂಟಲ್ ಡಾಟೆಡ್ ಲೈನ್ಸ್ ಅದ. ಓಕೆ, ಹಾರಿಜಾಂಟಲ್ ಡಾಟೆಡ್ ಲೈನ್ಸ್. ನೆಕ್ಸ್ಟ್ ಅದಾದ ಬಳಿಕ ಹೌಸ್ ರೆಂಟ್ ಅದ, ಸ್ಲ್ಯಾಂಟ್ ಲೈನ್ಸ್ ಈ ರೀತಿ ಅದ. ನೆಕ್ಸ್ಟ್ ಹೌಸ್ ರೆಂಟ್ ಆಗಣ ಕ್ಲೋದಿಂಗ್ ಅದ. ಕ್ಲೋದಿಂಗ್ಗೆ ವರ್ಟಿಕಲ್ ಡಾಟೆಡ್ ಲೈನ್ಸ್ ಅಂತ, ವರ್ಟಿಕಲ್ ಡ್ಯಾಶ್ ಲೈನ್ಸ್ ಅನ್ಬೋದು. ಓಕೆ, ನೆಕ್ಸ್ಟ್ ಕ್ಲೋದಿಂಗ್ ಆಗೋಣ ಫುಡ್ ಅದ. ಫುಡ್ಗೆ ಡಾಟ್ ಅದ. ಸೊ ರೈಟ್ ಬರೀರಿ, ದಿಸ್ ಈಸ್ ಮಿಸ್ಲೇನಿಯಸ್. ಮಿಸ್ಲೇನಿಯಸ್ ಆಗೋಣ. ನೆಕ್ಸ್ಟ್ ಫ್ಯೂಲ್. ಫ್ಯೂಲ್ ಆಗೋಣ ಎಜುಕೇಶನ್. ಎಜುಕೇಶನ್ ಆಗೋಣ ಹೌಸ್ ರೆಂಟ್. ಹೌಸ್ ರೆಂಟ್ ಆಗೋಣ ಕ್ಲೋದಿಂಗ್. ಕ್ಲೋದಿಂಗ್ ಆಗೋಣ ಫುಡ್. ನೋಡ್ರಿ, ಕೆಲವ್ರು ಏನ್ ಮಾಡ್ತೀರಿ, ಇಂಡೆಕ್ಸ್ ನ ಇಲ್ಲಿ ಬರೀತೀರಿ, ಎಲ್ಲೋರೆ ಇಲ್ಲಿ ಸಂಧ್ಯಾಗ ಬರಿಬಾರ್ದಂಗ. ಇಂಡೆಕ್ಸ್ ಯಾವತ್ತೂ ಈ ಕಡೆ ಸೈಡಿಗೆ ಇರ್ಬೇಕು.
ಈ ಡಯಾಗ್ರಾಮ್ ಹೊರಗಡೆ ಇದ್ದಷ್ಟು ಚಲೋ. ಇದು ಎಕ್ಸ್ ಆಕ್ಸಿಸ್ ಇಂತಾನ ತೋರಿಸಿ, ಈ ಡಯಾಗ್ರಾಮ್ ಹೊರಗಡೆ ಇದ್ದಷ್ಟು ಚಲೋ. ಆ ಡಯಾಗ್ರಾಮ್ ಒಳಗಡೆ ತೋರಿಸ್ಬೇಡ್ರಿ, ಡಯಾಗ್ರಾಮ್ ಹೊರಗಡೆ ತೋರಿಸ್ರಿ. ಓಕೆ, ದಿಸ್ ಈಸ್ ಫ್ಯಾಮಿಲಿ ಎ and this is family B. So this axis shows families. That's all. Any doubts? If you have any doubts, you can ask me. Any doubt idre kelri, 1 ನಿಮಿಷ ಟೈಮ್ ಕೊಡ್ತೀನಿ. We'll switch on to the next problem. ಅದೊಂದು ಮುಗಿತಂದ್ರ ನಾಳೆ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಶುರು ಮಾಡಬಹುದು ನಾನು. ಫಾಸ್ಟ್. any doubt idre ಕೇಳ್ರಪ್ಪ. Any doubts, you can ask me. Any doubts, you can ask me. Otherwise, if no doubts, raise your hands. Raise your hands if you don't have any doubts. Wonderful. Wonderful. We shall move on to the next problem then. Next problem we move agona mugisbidu matte. Next problem barkonbidri. Next problem barkonbidri. ಏನು ನೋಡ್ರಿ next problem. It is regarding okay. Following table gives the data regarding production of paper in a factory. Draw a bar diagram to represent the data. ಇನ್ನೊಂದು ಲೆಕ್ಕ ಆದ್ರೆ ಮುಗಿಬೇಕು, ಸೆಷನ್ ಮುಗಿತು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಡ್ರಿ. The following table gives the data regarding production of paper. The following table gives last 10 minutes ಇದೆ, ಉಳಿದ್ರೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ಪ್ರಯತ್ನ ಮಾಡ್ತೀನಿ. ನೋಡೋಣ ಎಲ್ಲೆಲ್ಲಿ ಬರ್ತದೆ ಅಂತ ಹೇಳಿ. ಸಿಂಪಲ್ ಅದ, ನೀವು ಮನೆಯೊಳಗೂ ಮಾಡ್ಕೋಬಹುದು. ಪ್ರಯತ್ನ ಮಾಡೋಣ. The following table gives data regarding production of paper. The following table gives data regarding production of paper, production of paper in a factory. Represent the data by a bar diagram. Draw a bar diagram to represent the data. Draw a bar diagram to represent the data. ಯಾವ ಬಾರ್ ಡಯಾಗ್ರಾಮ್ ಹೇಳಿ ನಾವು? ಡ್ರಾ ಅ ಬಾರ್ ಡಯಾಗ್ರಾಮ್ ಟು ರಿಪ್ರೆಸೆಂಟ್ ದ ಡೇಟಾ. Represent the data. That's ಇಷ್ಟು ಕೊಟ್ಟಿದ್ದ. So let us see. ಏನಪ್ಪ ಡೇಟಾ ಒಳಗ ವೆರೈಟೀಸ್ ಅಂತ ಕೊಟ್ಟಾನ. 2001, 2002, 2003. Okay. So varieties are given. Varieties. Varieties 2001, 2002, 2003. 3 ವರ್ಷದಾಗ 2001, 2002 and 2003. ಒಂದ್ ವೇಳೆ ಟೈಮ್ ಮುಗಿತಂದ್ರ ನಾಳೆ
ಕಂಟಿನ್ಯೂ ಮಾಡೋಣಂತ. ನಾಳೆ ಇದಕ್ಕೆ ಭಾಳ ಟೈಮ್ ಹಿಡಿಯಲ್ಲ, ಇಷ್ಟು ಬರ್ದಿರ್ತೀವಿ. ಓಕೆ, ವೆರೈಟೀಸ್ ಒಳಗೆ ನೋಡ್ರಿ, ಪ್ರಿಂಟಿಂಗ್ ಅಂಡ್ ರೈಟಿಂಗ್. ರಿಟ್ಟಿಂಗ್ ಆಗ್ತದ, ರಿಟ್ಟಿಂಗ್ ರೈಟಿಂಗ್ ಐತಿ ಮಾಡ್ತೀವಿ. ಪ್ರಿಂಟಿಂಗ್ ಅಂಡ್ ರೈಟಿಂಗ್, ಪ್ರಿಂಟಿಂಗ್ ಅಂಡ್ ರೈಟಿಂಗ್. ಫಸ್ಟ್ ವೆರೈಟಿ ಪ್ರಿಂಟಿಂಗ್ ಅಂಡ್ ರೈಟಿಂಗ್, ಪ್ರಿಂಟಿಂಗ್ ಅಂಡ್ ರೈಟಿಂಗ್, ಈ ಥರದ ಪೇಪರ್. ನೆಕ್ಸ್ಟ್ ವ್ರಾಪಿಂಗ್. ವ್ರಾಪಿಂಗ್ ಅಂದ್ರೆ ಪ್ಯಾಕ್ ಮಾಡಕ್ ಪೇಪರ್ ಇರ್ತಲ್ಲ ಆ ಟೈಪ್. ನೆಕ್ಸ್ಟ್ ಸ್ಪೆಷಲ್ ವೆರೈಟಿ, ನೆಕ್ಸ್ಟ್ ಬೋರ್ಡ್ಸ್. ಎಷ್ಟು ತರದ ಪೇಪರ್ ಮಾಡ್ತಾರ ಒಂದು ಇದ್ರಾಗ ಫ್ಯಾಕ್ಟ್ರಿ ಒಳಗ ಆಯ್ತಾ. ಬೇರೆ ಬೇರೆ ತರದ ಪೇಪರ್ ಫ್ಯಾಕ್ಟ್ರಿ ಒಳಗ ಬೇರೆ ಬೇರೆ ತರದ್ ಆಗ್ತಾವ. ಪೇಪರ್ ಫ್ಯಾಕ್ಟ್ರಿ ಒಳಗ ಬರೇ ಪೇಪರ್ ಆಗಂಗಿಲ್ಲ, ಬರೆಯೋ ಪೇಪರ್ ಅಷ್ಟೇ ಆಗಲ್ಲ, ಬೋರ್ಡ್ ಆಗ್ತಾವ. ಪೇಪರ್ ನಿಂದ ದಿಪ್ ಬೋರ್ಡ್ ಮಾಡಬಹುದು, ಬೋರ್ಡ್ಸ್. ಸ್ಪೆಷಲ್ ವೆರೈಟಿ ಪೇಪರ್ ಇರ್ತಾವ, ಪ್ಯಾಕೇಜಿಂಗ್ ಇರ್ಬೋದು ಅಥವಾ ಮತ್ತೆ ಬೇರೆ ಬೇರೆ ಪರ್ಪಸ್ ಗೆ ಸ್ಪೆಷಲ್ ಪೇಪರ್ಸ್. ಓಕೆ, ನಾರ್ಮಲ್ ಪೇಪರ್ಸ್ ಅಲ್ಲ, ನೀವು ಬರೆಯುವಂತ ಪೇಪರ್ಸ್ ಅಲ್ಲ, ಸ್ಪೆಷಲ್ ದಿಪ್ ಹಾಳಿ ಬರ್ತಾವ ಆಯ್ತಾ. ಪೇಂಟಿಂಗ್ ಮಾಡ್ಲಿಕ್ಕೆ ಅದು ಇದು ಪೇಂಟಿಂಗ್ ಮಾಡ್ಲಿಕ್ಕೆ ಪೇಪರ್ಸ್ ಬೇರೆ ಇರ್ತಾವ. ಸೊ ಸ್ಪೆಷಲ್ ವೆರೈಟಿ ಪೇಪರ್. ವ್ರಾಪಿಂಗ್ ಪೇಪರ್ ಅಂದ್ರೆ ಏನಾರ ಮಡಿಸ್ಲಿಕ್ಕೆ, ಒಳಗ್ ಸಾಮಾನ್ ಹಾಕಿ ಮಡಿಸ್ಲಿಕ್ಕೆ, ಗಿಫ್ಟ್ ವ್ರಾಪ್ ಅದು ಮಾಡ್ಲಿಕ್ಕೆ, ವ್ರಾಪ್ ಮಾಡ್ಲಿಕ್ಕೆ, ಏನೋ ಮಡಿಸ್ಲಿಕ್ಕೆ ವ್ರಾಪಿಂಗ್ ಪೇಪರ್ಸ್. ಪ್ರಿಂಟಿಂಗ್ ಅಂಡ್ ರೈಟಿಂಗ್ ಅಂದ್ರೆ ಪ್ರಿಂಟ್ ಮಾಡ್ಲಿಕ್ಕೆ ಮತ್ತ ಬರೀಲಿಕ್ಕೆ ಬರುವಂತ ಪೇಪರ್. ಇಷ್ಟು ತರದ ವೆರೈಟಿ ಅದಾವು. ಈಗ 2001 ಪ್ರೊಡಕ್ಷನ್ ಇನ್ ಟನ್ಸ್ ಅಂತ ಬರ್ಕೊಂಡ್ಬಿಟ್ರು. ಪ್ರೊಡಕ್ಷನ್ ಇನ್ ಟನ್ಸ್ ಅಲ್ಲಿ ಕೊಟ್ಟಿಲ್ಲ ಕರೆಕ್ಟ್ ಆಗವ. ಪ್ರೊಡಕ್ಷನ್ ಇನ್ ಟನ್ಸ್, ಇಷ್ಟು ಟನ್ ಮ್ಯಾನುಫ್ಯಾಕ್ಚರ್ ಆಗ್ತಾವ. ಪ್ರೊಡಕ್ಷನ್ ಇನ್ ಟನ್ಸ್ ಆಫ್ ಪೇಪರ್ ಇನ್ ಅ ಫ್ಯಾಕ್ಟ್ರಿ. ಇನ್ ಟನ್ಸ್, production of paper in tons in a factory. Production of papers in tons in a factory. ಟನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಸೊ ಫಸ್ಟ್ 2001 ಪ್ರಿಂಟಿಂಗ್ ಮತ್ತು ರೈಟಿಂಗ್ ಎಷ್ಟು ಟನ್ಸ್ ಆಗ್ತಿತ್ತು? 65 ಟನ್ ಆಗ್ತಿತ್ತು. ರ್ಯಾಪಿಂಗ್ 16 ಟನ್ಸ್ ಆಗ್ತಿತ್ತು. ಸ್ಪೆಷಲ್ ವೆರೈಟಿ ಪೇಪರ್ 7 ಟನ್ ಆಗ್ತಿತ್ತು. ಬೋರ್ಡ್ಸ್ 18 ಟನ್ ಆಗ್ತಿತ್ತು. ಅದೇ ರೀತಿ 2002 ಪ್ರಿಂಟಿಂಗ್ ಅಂಡ್ ರೈಟಿಂಗ್ ಮಟೀರಿಯಲ್ಸ್ 70 ಟನ್ ಆಗ್ತಿತ್ತು. ರ್ಯಾಪಿಂಗ್ 15 ಟನ್ ಆಗ್ತಿತ್ತು. ಸ್ಪೆಷಲ್ ವೆರೈಟಿ 5 ಟನ್ ಆಗ್ತಿತ್ತು. ಬೋರ್ಡ್ಸ್ 19 ಟನ್ ಆಗ್ತಿತ್ತು. 2003 ಪ್ರಿಂಟಿಂಗ್ ಅಂಡ್ ರೈಟಿಂಗ್ 103 ಟನ್ಸ್ ಆಯ್ತು. ಆಮೇಲೆ ರ್ಯಾಪಿಂಗ್ 24 ಟನ್ಸ್ ಆಯ್ತು. ಸ್ಪೆಷಲ್ ವೆರೈಟಿ 5 ಟನ್ಸ್ ಆಯ್ತು. ಬೋರ್ಡ್ಸ್ 13 ಟನ್ಸ್ ಆಯ್ತು. ಇಷ್ಟು ದಿಸ್ ಇಸ್ ದ ಪ್ರೊಡಕ್ಷನ್. ಈ ರೀತಿ ಪ್ರೊಡಕ್ಷನ್ ಆಗ್ತಿತ್ತು. ಓಕೆ, I hope you have understood. ಇದು ಮೋಸ್ಟ್ಲಿ ನಾಳೆ ಮಾಡೋದಾಗ್ತೈತಿ, ಟೈಮ್ ಸಾಲಲ್ಲ ಈಗ. Time is not sufficient to do this. Do it in the next class. ರೈಟ್, ಎಲ್ಲಿ ಟೋಟಲ್ ಕೊಟ್ಟಿಲ್ಲ ಈಗ ನೋಡ್ರಿವಾ. ಒಂದು ಫ್ಯಾಕ್ಟ್ರಿ ಅದ, ಒಂದು ಫ್ಯಾಕ್ಟ್ರಿ ಒಳಗೆ 2001 ನೋಡ್ರಿ ಈಗ ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಡೇಟಾ ರಿಗಾರ್ಡಿಂಗ್ ಪ್ರೊಡಕ್ಷನ್ ಆಫ್ ಪೇಪರ್ಸ್ ಇನ್ ಟನ್ಸ್. ಟನ್ ಗಟ್ಟಲೆ ಪ್ರೊಡ್ಯೂಸ್ ಮಾಡ್ತಾರೆ ಇನ್ ಅ ಫ್ಯಾಕ್ಟ್ರಿ. ಡ್ರಾ ದ ಬಾರ್ ಡಯಾಗ್ರಾಮ್ ಟು ರಿಪ್ರೆಸೆಂಟ್ ಡೇಟಾ. ಯಾವ ಡಯಾಗ್ರಾಮ್ ತೆಗಿಬೇಕು ಹೇಳಿಲ್ಲ. ಏನ್ ಮಾಡ್ತದ, ಒಂದು ಫ್ಯಾಕ್ಟ್ರಿ ಅದ್ರಾಗ ಪೇಪರ್ಸ್ ಪ್ರೊಡ್ಯೂಸ್ ಮಾಡ್ತೇವೆ. ಆ ಪೇಪರ್ ಪ್ರೊಡಕ್ಷನ್ ಡೇಟಾ ಅದ. ಎದ್ರ ಡೇಟಾ ಅದ? ಪ್ರೊಡಕ್ಷನ್ ಐತದ. ಡೇಟಾ ರಿಗಾರ್ಡಿಂಗ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಅಂದ್ರೆ ಏನು? ಮ್ಯಾನುಫ್ಯಾಕ್ಚರ್ ಎಷ್ಟು ಮಾಡ್ತೀರಿ ಕ್ವಾಂಟಿಟಿ, ಅದಕ್ಕೆ ಪ್ರೊಡಕ್ಷನ್ ಅಂತಾರೆ. ಇನ್ ಟನ್ಸ್, ಟನ್ಸ್ ನಾಗ ಐತಿ ಡೇಟಾ, ಇದೆಲ್ಲ ಟನ್ಸ್ ನಾಗ ಐತಿ. ಡ್ರಾ ಬಾರ್ ಡಯಾಗ್ರಾಮ್ ಟು ರಿಪ್ರೆಸೆಂಟ್ ಡೇಟಾ. ಯಾವ ಬಾರ್ ಡಯಾಗ್ರಾಮ್ ಹೇಳಿಲ್ಲ.
ಸೊ ಟೋಟಲ್ ಅನ್ನ ಎಂತಲ್ಲಿ ಇಂತಿಷ್ಟು ರಾ ಮಟೀರಿಯಲ್ ಐತಿ, ಇಷ್ಟು ರಾ ಮಟೀರಿಯಲ್ದಾಗ ರೈಟಿಂಗ್ ಪ್ರಿಂಟಿಂಗಿಗೆ ಇಷ್ಟು ಟನ್ಸ್ ರೈಟಿಂಗ್ ಪ್ರಿಂಟಿಂಗ್ ಮಟೀರಿಯಲ್ ಮಾಡ್ತೀನಿ, ಇಷ್ಟು ಟನ್ಸ್ ವ್ರಾಪಿಂಗ್ ಪೇಪರ್ ಮಾಡ್ತೀನಿ, ಇಷ್ಟು ಟನ್ಸ್ ಸ್ಪೆಷಲ್ ವೆರೈಟಿ ಪೇಪರ್ಸ್ ಮಾಡ್ತೀನಿ, ಇಷ್ಟು ಟನ್ಸ್ ಏನ್ ಮಾಡ್ತೀನಿ ಬೋರ್ಡ್ಸ್ ಮಾಡ್ತೀನಿ. ಟೋಟಲ್ನ್ಯಾಗ 2001ರಾಗ 65 ಟನ್ ಟೋಟಲ್ ಎಷ್ಟಾಗ್ತದೆ ನೋಡ್ರಿ, 65 75 81 7 88 98 1 8 106 ಟನ್ ಆಯ್ತು ಪ್ರೊಡಕ್ಷನ್. 2070 plus 50 85 90 90 plus 19 109 ಆಯ್ತು. 103 plus 24 127 plus 5 132 135 plus 10 145 tons ಆಯ್ತು. ದಿಸ್ ಇಸ್ ಟೋಟಲ್. ಟೋಟಲ್ ನೀವೇ ಮಾಡ್ಕೋಬೇಕು, ಅವ್ನು ಕೊಟ್ಟಿರಂಗಿಲ್ಲ, ಟೋಟಲ್ ಯು ಹ್ಯಾವ್ ಟು ಡೂ ಇಟ್. ಕರೆಕ್ಟಾ? ಸೊ ಈಗ ನೋಡ್ರಿ ಲಕ್ಷ ಕೊಡ್ರಿ, ಟೋಟಲ್ 106 109 145 106 109 145. ಓಕೆ, ಟೋಟಲ್ 106 ಟನ್ ರಾ ಮಟೀರಿಯಲ್ ಇದ್ದ 106 ಟನ್ ಪ್ರೊಡಕ್ಷನ್ ದಾಗ, ಟೋಟಲ್ 106 ಟನ್ 106 ಟನ್ ಪ್ರೊಡಕ್ಷನ್ ದಾಗ 65 ಟನ್ ಪ್ರಿಂಟಿಂಗ್ ರೈಟಿಂಗ್ ಪೇಪರ್ಸ್ ಮಾಡ್ತಿದ್ರು, 16 ಟನ್ ವ್ರಾಪಿಂಗ್ ಪೇಪರ್ಸ್ ಮಾಡ್ತಿದ್ರು, 7 ಟನ್ ಸ್ಪೆಷಲ್ ವೆರೈಟಿ ಪೇಪರ್ಸ್ ಮಾಡ್ತಿದ್ರು, 18 ಟನ್ ಬೋರ್ಡ್ಸ್ ಮಾಡ್ತಿದ್ರು. ಅದೇ 2002ರಾಗ ಟೋಟಲ್ 109 ಟನ್ ಪ್ರೊಡಕ್ಷನ್ ಆಯ್ತು. ಅದಕ್ಕಿಂತ ಸ್ವಲ್ಪ ಹೆಚ್ಚಾಯ್ತು ನೋಡ್ರಿ, 3 ಟನ್ ಹೆಚ್ಚಾಯ್ತು. 106 ಇದ್ದು 109 ಟನ್ ಪ್ರೊಡಕ್ಷನ್ ಆಯ್ತು. ಆ 109 ಟನ್ ಪ್ರೊಡಕ್ಷನ್ ದಾಗ 70 ಟನ್ ಪ್ರಿಂಟಿಂಗ್ ಅಂಡ್ ರೈಟಿಂಗ್ ಮಟೀರಿಯಲ್ ಆಯ್ತು, 15 ಟನ್ ವ್ರಾಪಿಂಗ್ ಪೇಪರ್ಸ್ ಆಯ್ತು, 5 ಟನ್ ಸ್ಪೆಷಲ್ ವೆರೈಟಿ ಆಯ್ತು, 19 ಟನ್ ಬೋರ್ಡ್ಸ್ ಆಯ್ತು. ಅದೇ 2003ನಾಗ ಟೋಟಲ್ ಪ್ರೊಡಕ್ಷನ್ 145 ಟನ್ ಆಯ್ತು. 106 2001, 109 2002, 145 ಆಯ್ತು 2003ನಾಗ. ಈ 145 ಟನ್ನ್ಯಾಗ 103 ಟನ್ ಪ್ರಿಂಟಿಂಗ್ ಅಂಡ್ ರೈಟಿಂಗ್ ಮಟೀರಿಯಲ್ಸ್, 24 ಟನ್ ನೋಡ್ರಿ, 103 ಟನ್ ಪ್ರಿಂಟಿಂಗ್ ಮತ್ತು ರೈಟಿಂಗ್ ಪೇಪರ್ಸ್, 24 ಟನ್ ವ್ರಾಪಿಂಗ್ ಪೇಪರ್ಸ್, 5 ಟನ್ ಸ್ಪೆಷಲ್ ವೆರೈಟಿ ಪೇಪರ್ಸ್ ಮತ್ತು 13 ಟನ್ ಬೋರ್ಡ್ಸ್ ಮಾಡಿದ್ರು. ಟೋಟಲ್ ಎಷ್ಟು ಟನ್ ಆಯ್ತು? 145 ಟನ್ ಆಯ್ತು. ಓಕೆ, ಸೊ ದಿಸ್ ಇಸ್ ದ ಡೇಟಾ. ಈಗ ಟೋಟಲ್ನ್ಯಾಗ ಭಾಗಗಳದಾವ. ಸೊ ಯು ಹ್ಯಾವ್ ಟು ಗೋ ಫಾರ್ ಕಂಪೋನೆಂಟ್ ಬಾರ್ ಡಯಾಗ್ರಾಮ್. ಓಕೆ, ಆರ್ ಯು ಕ್ಯಾನ್ ಗೋ ಫಾರ್ percentage also, but right now we are dealing with component bar diagram. So let us continue with component bar diagram only. ಈ ಲೆಕ್ಕ ನಾಳೆ ಬಿಡಿಸ್ತೀನಿ, ನಾಳೆ ಬಿಡಿಸಿ ನಿಮ್ಗೆ ಹೇಳ್ತೀನಿ. If you have any doubts